Upagupta is a beautiful poem written by Ravindranath Tagore. It tells the story of Upagupta, a young Buddhist monk, and Vasavadatta, a famous dancing girl of Mathura. Upagupta, the disciple of Buddha, lay asleep on the dust by the city wall of Mathura. ಬುದ್ಧನ ಶಿಷ್ಯನಾದ ಉಪಗುಪ್ತನು ಮಥುರಾ ನಗರದ ಕೋಟೆಯ ಗೋಡೆಯ ಪಕ್ಕದಲ್ಲಿರುವ ಧೂಳಿನ ನೆಲದ ಮೇಲೆ ನಿದ್ರಿಸುತ್ತಿದ್ದನು. ಡಿಸೈಪಲ್ ಮೀನ್ಸ್ ಫಾಲೋವರ್ ಆಫ್ ಎ ರಿಲಿಜಿಯಸ್ ಲೀಡರ್. ಇನ್ ಕನ್ನಡ, ಡಿಸೈಪಲ್ ಮೀನ್ಸ್ ಅನುಯಾಯಿ ಅಥವಾ ಶಿಷ್ಯ. ಲ್ಯಾಂಪ್ಸ್ ವರ್ ಆಲ್ ಔಟ್, ಡೋರ್ಸ್ ವರ್ ಆಲ್ ಶಟ್, ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಆಗಸ್ಟ್ ತಿಂಗಳ ಕತ್ತಲೆಯ ಮೋಡಗಳಿಂದ ಕೂಡಿದ ಆಕಾಶದಲ್ಲಿ ನಕ್ಷತ್ರಗಳೆಲ್ಲವೂ ಮರೆಯಾಗಿದ್ದವು. ಮನೆಗಳ ಬಾಗಿಲುಗಳು ಮುಚ್ಚಿದ್ದವು ಮತ್ತು ದೀಪಗಳೆಲ್ಲ ಆರಿ ಹೋಗಿದ್ದವು. ಮರ್ಕಿ ಮೀನ್ಸ್ ಕ್ಲೌಡೆಡ್ ಆರ್ ಸಮಥಿಂಗ್ ಡಾರ್ಕ್, ಅಂದರೆ ಮೋಡ ಕವಿದ ಆಕಾಶ. ಮೋಡ ಕವಿದ ವಾತಾವರಣ ಇದ್ದುದರಿಂದ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಮೋಡದ ಮರೆಯಲ್ಲಿ ಅಡಗಿದ್ದವು. ಬಿಕಾಸ್ ಇಟ್ ವಾಸ್ ದ ಮಂತ್ ಆಫ್ ಆಗಸ್ಟ್, ದ ರೈನಿ ಸೀಸನ್. ಹೂಸ್ ಫೀಟ್ ವರ್ ದೋಸ್ ಟ್ವಿಂಕ್ಲಿಂಗ್ ವಿತ್ ಆಂಕ್ಲೇಟ್ಸ್ ಟಚಿಂಗ್ ಇಸ್ ಬ್ರೆಸ್ಟ್ ಆಫ್ ಎ ಸಡನ್. ಗೆಜ್ಜೆಗಳ ಜಣಜಣ ಶಬ್ದ ಮಾಡ್ತಾ ಬಂದ ಆ ಹೆಜ್ಜೆಗಳು ಯಾರದ್ದು? ಅವು ಇದ್ದಕ್ಕಿದ್ದಂತೆ ಉಪಗುಪ್ತನ ಎದೆಯನ್ನು ಸ್ಪರ್ಶಿಸಿದವು. ಟ್ವಿಂಕ್ಲಿಂಗ್ ಮೀನ್ಸ್ ಮೆಟಾಲಿಕ್ ಸೌಂಡ್, ಗೆಜ್ಜೆಗಳ ಜಣಜಣ ಶಬ್ದ. ಆಂಕ್ಲೆಟ್ ಮೀನ್ಸ್ ಆಂಕಲ್ ಬ್ರೆಸ್ಲೆಟ್ಸ್, ಕನ್ನಡದಲ್ಲಿ ಕಾಲ್ಗೆಜ್ಜೆಗಳು. ಬ್ರೆಸ್ಟ್ ಮೀನ್ಸ್ ಚೆಸ್ಟ್. ಹಿಯರ್ ಕಾಲ್ಗೆಜ್ಜೆಗಳನ್ನು ಧರಿಸಿದ್ದ ಆ ಪಾದಗಳು ಉಪಗುಪ್ತನ ಎದೆಯನ್ನ ಸ್ಪರ್ಶಿಸಿದವು. ಈ woke up startled and the light from a woman's lamp struck his forgiving eyes. ಉಪಗುಪ್ತನು ಬೆಚ್ಚಿ ಬಿದ್ದು ಎಚ್ಚರಗೊಂಡನು. ಆಗ ಒಬ್ಬ ಮಹಿಳೆಯ ಕೈಯಲ್ಲಿದ್ದ ದೀಪದ ಬೆಳಕು ಅವನ ಕರುಣೆಯಿಂದ ತುಂಬಿದ ಕಣ್ಣುಗಳ ಮೇಲೆ ಬಿತ್ತು. ಸ್ಟಾರ್ಟಲ್ಡ್ ಮೀನ್ಸ್ ಗೆಟ್ ಸರ್ಪ್ರೈಸ್ಡ್ ಅಥವಾ ಗೊಂದಲಕ್ಕೀಡಾಗು ಅಥವಾ ಆಶ್ಚರ್ಯಗೊಳ್ಳು. ಸ್ಟ್ರಕ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಸ್ಟ್ರೈಕ್, ಇಟ್ ಮೀನ್ಸ್ ಹಿಟ್. ಇಲ್ಲಿ ಆ ಮಹಿಳೆಯ ದೀಪದ ಬೆಳಕು ಉಪಗುಪ್ತನ ಕಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್, ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್, ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಅವಳು ಒಬ್ಬ ಆಸ್ಥಾನದ ನೃತ್ಯಗಾರ್ತಿಯಾಗಿದ್ದಳು. ಆಭರಣಗಳಿಂದ ನಕ್ಷತ್ರಗಳಂತೆ ಮಿನುಗುತ್ತಿದ್ದಳು. ತಿಳಿ ನೀಲಿ ಬಣ್ಣದ ಮ್ಯಾಂಟಲ್. ಮ್ಯಾಂಟಲ್ ಮೀನ್ಸ್ ಎ ಲೂಸ್ ಸ್ಲೀವ್ಲೆಸ್ ಗಾರ್ಮೆಂಟ್ ಓರ್ನ್ ಓವರ್ ಅದರ್ ಕ್ಲೋಸ್. ಬೇರೆ ಬಟ್ಟೆ ಮೇಲೆ ಹಾಕಿಕೊಳ್ತಕ್ಕಂಥ ಒಂದು ಲೂಸ್ ಸ್ಲೀವ್ಲೆಸ್ ಗಾರ್ಮೆಂಟ್ಗೆ ಮ್ಯಾಂಟಲ್ ಅಂತ ಕರಿತೀವಿ. ಆ ರೀತಿ ಒಂದು ತಿಳಿ ನೀಲಿ ಬಣ್ಣದ ಮ್ಯಾಂಟಲ್ ಅನ್ನು ಅವಳು ಧರಿಸಿದ್ದಳು. ಸ್ಟಾರ್ಡ್ ಮೀನ್ಸ್ ಶಿ ವಾಸ್ ಶೈನಿಂಗ್ ಲೈಕ್ ಸ್ಟಾರ್ಸ್ ವೇರಿಂಗ್ ಜುವೆಲ್ಸ್. ಡ್ರಂಕ್ ವಿತ್ ದ ವೈನ್ ಆಫ್ ಅವರ್ ಯೂತ್, ಇಟ್ ಮೀನ್ಸ್ ತನ್ನ ಯೌವನ ಮತ್ತು ಸೌಂದರ್ಯದ ಮತ್ತಿನಲ್ಲಿ ಅಥವಾ ಗರ್ವದಲ್ಲಿ ತೇಲಾಡುತ್ತಿದ್ದಳು. ಇಟ್ ಮೀನ್ಸ್ ಶಿ ವಾಸ್ ವೆರಿ ಮಚ್ ಪ್ರೌಡ್ ಆಫ್ ಹರ್ ಯೂತ್ ಅಂಡ್ ಬ್ಯೂಟಿ. ಶಿ ಲೋವರ್ಡ್ ಹರ್ ಲ್ಯಾಂಪ್ ಅಂಡ್ ಸಾ ದ ಯಂಗ್ ಫೇಸ್ ಆಸ್ಟರ್ಲಿ ಬ್ಯೂಟಿಫುಲ್. ಆಗ ಅವಳು ತನ್ನ ದೀಪವನ್ನು ಕೆಳಗೆ ಹಿಡಿದು ಆ ಯುವ ಸನ್ಯಾಸಿಯ ಶಾಂತ ಗಂಭೀರ ಮತ್ತು ಸುಂದರ ಮುಖವನ್ನು ನೋಡಿದಳು. ಅವನೊಬ್ಬ ಸನ್ಯಾಸಿ ಮಾತ್ರ ಆಗಿರಲಿಲ್ಲ, ಎ ಬ್ಯೂಟಿಫುಲ್ ಅಸೆಟಿಕ್. ಆಸ್ಟರ್ಲಿ ಬ್ಯೂಟಿಫುಲ್ ಮೀನ್ಸ್ ಆನ್ ಅಸೆಟಿಕ್ ಲೀಡಿಂಗ್ ಎ ಸಿಂಪಲ್ ಲೈಫ್ ವಿತ್ ಬ್ಯೂಟಿಫುಲ್ ಫೇಸ್. ಅಂದ್ರೆ ತುಂಬಾ ಸೌಂದರ್ಯವಂತ ಕೂಡ ಆಗಿದ್ದ, ಹಾಗೂ ಅವನು ತುಂಬಾ ಎಕ್ಸ್ಟ್ರೀಮ್ ಸಿಂಪಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ. ದಟ್ ಈಸ್ ದ ಮೀನಿಂಗ್ ಆಫ್ ಯಂಗ್ ಫೇಸ್ ಆಸ್ಟರ್ಲಿ ಬ್ಯೂಟಿಫುಲ್. ಫರ್ಗಿವ್ ಮೀ ಯಂಗ್ ಅಸೆಟಿಕ್, ಸೆಡ್ ದ ವುಮನ್. ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ದ ಡಸ್ಟ್ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ಆ ಯುವತಿ ಹೇಳ್ತಾಳೆ, ಯುವ ಸನ್ಯಾಸಿಯೇ, ನನ್ನನ್ನು ಕ್ಷಮಿಸು. ಫರ್ಗಿವ್ ಮೀನ್ಸ್ ಕ್ಷಮಿಸು. ದಯವಿಟ್ಟು ನನ್ನ ಮನೆಗೆ ಬನ್ನಿ. ಈ ಧೂಳಿನ ನೆಲವು ನಿಮ್ಮಂತವರಿಗೆ ಮಲಗಲು ಯೋಗ್ಯವಾದ ಹಾಸಿಗೆ ಅಲ್ಲ. ನಾಟ್ ಫಿಟ್ ಬೆಡ್ ಮೀನ್ಸ್ ಮಲಗಲು ಯೋಗ್ಯವಾದ ಹಾಸಿಗೆ ಅಲ್ಲ ಅಥವಾ ಸ್ಥಳವಲ್ಲ ಅಂತ ಹೇಳ್ತಾಳೆ. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ವುಮನ್ ಗೋ ಆನ್ ಯುವರ್ ವೇ, ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಆಗ ಆ ಯುವ ಸನ್ಯಾಸಿ ಹೇಳ್ತಾನೆ, ಮಹಿಳೆಯೇ, ನೀನು ನಿನ್ನ ದಾರಿಯಲ್ಲಿ ಹೋಗು. ಕಾಲ ಕೂಡಿ ಬಂದಾಗ ಅಥವಾ ಸರಿಯಾದ ಸಮಯ ಬಂದಾಗ ನಾನು ಖಂಡಿತವಾಗಿ ನಿನ್ನ ಬಳಿಗೆ ಬರ್ತೇನೆ ಅಂತ ಹೇಳ್ತಾನೆ. ಸಡನ್ಲಿ ಎ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟ್ನಿಂಗ್. ದ ಸ್ಟಾರ್ಮ್ ಗ್ರೋಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ and the woman trembled in fear of some unknown danger. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮಿಂಚು ಹೊಳೆಯಿತು, ಕತ್ತಲ ರಾತ್ರಿ ತನ್ನ ಹಲ್ಲನ್ನು ತೋರಿಸಿತು. ಇಟ್ ಮೀನ್ಸ್ ಹಿಯರ್ ದ ಪೋಯೆಟ್ ಹ್ಯಾಸ್ ಕಂಪೇರ್ಡ್ ಲೈಟ್ನಿಂಗ್ ವಿತ್ ದ ಟೀತ್ ಆಫ್ ನೈಟ್. ಆ ಕತ್ತಲೆ ರಾತ್ರಿಯ ಹಲ್ಲುಗಳಿಗೆ ಮಿಂಚನ್ನ ಹೋಲಿಸಿದ್ದಾರೆ. ಹಿಯರ್ ಲೈಟ್ನಿಂಗ್ ಇಸ್ ಕಂಪೇರ್ಡ್ ಟು ಟೀತ್ ಆಫ್ ನೈಟ್. ದೆನ್ ಶಿ ಥಾಟ್ ದಟ್ ದೆರ್ ವಾಸ್ ಸಮಥಿಂಗ್ ಡೇಂಜರಸ್. ಆ ಡ್ಯಾನ್ಸಿಂಗ್ ಗರ್ಲ್ ಅನ್ಕೊಂತಾಳೆ, ಯಾವುದೊಂದು ಗೊತ್ತಿಲ್ಲದ ಅಪಾಯ ಕಾದಿದೆ ಅಂತ ಅನ್ಕೊಂಡು ಆ ಮಹಿಳೆ ಭಯದಿಂದ ನಡಿಗಿ ಅಲ್ಲಿಂದ ಹೋಗ್ತಾಳೆ. ಸ್ಟಾರ್ಮ್ ಮೀನ್ಸ್ ಬಿರುಗಾಳಿ. ಗ್ರೌಡ್ ಮೀನ್ಸ್ ಗರ್ಜಿಸು. ಇಟ್ ಮೀನ್ಸ್ ಎ ರಫ್ ಸೌಂಡ್ ಮೇಡ್ ಇನ್ ಥ್ರೋಟ್. ಇಟ್ ಮೀನ್ಸ್ ಹುಲಿ ಸಿಂಹಗಳು ಮಾಡ್ತಕ್ಕಂಥ ಗರ್ಜನೆ. ಇಲ್ಲಿ ಆ ಬಿರುಗಾಳಿ ಮತ್ತು ಗುಡುಗು ಆ ರೀತಿ ಒಂದು ದೊಡ್ಡ ಸೌಂಡ್ ಅನ್ನ ಮಾಡಿದವು. ಇಟ್ ಇಸ್ ಕಾಲ್ಡ್ ಗ್ರೌಲ್. ಎ ಇಯರ್ ಹ್ಯಾಸ್ ನಾಟ್ ಯೆಟ್ ಪಾಸ್ಟ್. ಇಟ್ ವಾಸ್ ಈವ್ನಿಂಗ್ ಆಫ್ ಎ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್.
ಒಂದು ವರ್ಷವೂ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಅದು ಏಪ್ರಿಲ್ ತಿಂಗಳ ಒಂದು ಸಂಜೆ. ವಸಂತ ಋತುವಿನ ಸುಂದರ ಸಮಯವಾಗಿತ್ತು. ದ ಬ್ರಾಂಚಸ್ ಆಫ್ ದ ವೇಸ್ಟ್ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲಾಸಮ್. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ರಸ್ತೆ ಬದಿಯ ಮರಗಳ ಕೊಂಬೆಗಳು ಹೂಗಳಿಂದ ತುಂಬಿದ್ದವು. ದೂರದಿಂದ ಕೊಳಲಿನ ಮಧುರ ಸಂಗೀತ ಅಥವಾ ಸಂತೋಷದ ರಾಗಗಳು ತಂಗಾಳಿಯೊಂದಿಗೆ ತೇಲಿ ಬರುತ್ತಿದ್ದವು. ವೇಸೈಡ್ ಮೀನ್ಸ್ ರಸ್ತೆಯ ಬದಿ. ಬ್ಲಾಸಮ್ ಮೀನ್ಸ್ ಹೆವಿ ವಿತ್ ಫ್ಲವರ್ಸ್. ರಸ್ತೆ ಬದಿಯ ಮರಗಿಡಗಳ ಮೇಲೆ ದಟ್ಟವಾಗಿ ಹೂಗಳು ಅರಳಿದ್ದವು. ಗೇ ನೋಟ್ಸ್ ಮೀನ್ಸ್ ಜಾಯ್ಫುಲ್ ನೋಟ್ಸ್, ಅಂದ್ರೆ ಸಂತೋಷದ ರಾಗಗಳು. ಆ ಫ್ಲೂಟ್ನಿಂದ ಬಂದಂತ ರಾಗಗಳು ತುಂಬಾ ಜಾಯ್ಫುಲ್ ರಾಗಗಳಾಗಿದ್ದವು ಅಥವಾ ತುಂಬಾ ಹ್ಯಾಪಿ ನೋಟ್ಸ್ ಆಗಿದ್ದವು. ಆ ಸಂತೋಷದ ರಾಗಗಳು ಅಥವಾ ಜಾಯ್ಫುಲ್ ನೋಟ್ಸ್ ವಸಂತ ಕಾಲದ ಆ ಬೆಚ್ಚಗಿನ ಗಾಳಿಯ ಮೂಲಕ ದೂರದಿಂದ ತೇಲಿ ಬಂದವು. ಉಪಗುಪ್ತ passed through the city gates and stood at the base of the rampart. Was that a woman lying at his feet in the shadow of the mango grove? ಉಪಗುಪ್ತನು ನಗರದ ಗೇಟನ್ನು ದಾಟ್ಬಿಟ್ಟು ಕೋಟೆಯ ಗೋಡೆಯ ಬಳಿ ಬರ್ತಾನೆ. ಮಾವಿನ ತೋಪಿನ ನೆರಳಿನಲ್ಲಿ ತನ್ನ ಪಾದದ ಹತ್ತಿರ ಬಿದ್ದಿರುವುದು ಆ ಮಹಿಳೆಯೇ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊತಾನೆ. ಮ್ಯಾಂಗೋ ಗ್ರೋವ್ ಮೀನ್ಸ್ ಮಾವಿನ ಮರಗಳ ಗುಂಪು. ಇಟ್ ಮೀನ್ಸ್ ಕ್ಲಸ್ಟರ್ ಆಫ್ ಮ್ಯಾಂಗೋ ಟ್ರೀಸ್ ಆರ್ ಗ್ರೂಪ್ ಆಫ್ ಮ್ಯಾಂಗೋ ಟ್ರೀಸ್ ಆರ್ ಕಾಲ್ಡ್ ಮ್ಯಾಂಗೋ ಗ್ರೋವ್. ರಾಂಪರ್ಟ್ ಮೀನ್ಸ್ ಎ ಡಿಫೆನ್ಸಿವ್ ವಾಲ್ ಬಿಲ್ಟ್ ಅರೌಂಡ್ ಎ ಕ್ಯಾಸಲ್ ಆರ್ ಫೋರ್ಟ್ ಆರ್ ಸಿಟಿ. ಒಂದು ಕೋಟೆ ಅಥವಾ ನಗರದ ಸುತ್ತ ಕಟ್ಟಿರುವ ಒಂದು ಸ್ಟ್ರಾಂಗ್ ಗೋಡೆಗೆ ನಾವು ರ್ಯಾಂಪರ್ಟ್ ಅಂತ ಕರಿತೀವಿ. ಆ ರ್ಯಾಂಪರ್ಟ್ ಅನ್ನ ಬೇಸ್ ಹತ್ರ ಬಂದು ನಿಲ್ತಾನೆ. ಸ್ಟ್ರಕ್ ವಿತ್ ದ ಬ್ಲಾಕ್ ಫೆಸ್ಟಿಲಿನ್ಸ್ ಆರ್ ಬಾಡಿ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಫಾಕ್ಸ್. ಆ ಡ್ಯಾನ್ಸಿಂಗ್ ಗರ್ಲಿಗೆ ಭಯಾನಕವಾದಂತಹ ಒಂದು ಸಾಂಕ್ರಾಮಿಕ ರೋಗ ತಗುಲಿತ್ತು. ಸಿಡುಬಿನ ಗಾಯಗಳಿಂದ ಅವಳ ದೇಹವೆಲ್ಲ ತುಂಬಿಕೊಂಡಿತ್ತು. ಪೆಸ್ಟಿಲಿನ್ಸ್ ಮೀನ್ಸ್ ಡೆಡ್ಲಿ ಎಪಿಡೆಮಿಕ್, ಅಂದ್ರೆ ಒಬ್ಬರಿಂದೊಬ್ಬರಿಗೆ ಹರಡ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಇಟ್ ಇಸ್ ಹೈಲಿ ಪಾಯ್ಸನಸ್ ಅಂಡ್ ಕಂಟೇಜಿಯಸ್. ಇದು ತುಂಬಾ ಪಾಯ್ಸನಸ್ ಮತ್ತು ಒಬ್ಬರಿಂದೊಬ್ಬರಿಗೆ ತುಂಬಾ ವೇಗವಾಗಿ ಹರಡ್ತಕ್ಕಂಥ ಒಂದು ಡೆಡ್ಲಿ ಡಿಸೀಸ್. ಆಗಿನ ಕಾಲದಲ್ಲಿ ಈ ಡೆಡ್ಲಿ ಡಿಸೀಸ್ಗೆ ಸಾಮೂಹಿಕವಾಗಿ ಜನರು ಬಲಿಯಾಗ್ತಾ ಇದ್ರು. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಪೆಸ್ಟಿಲೆನ್ಸ್. ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್ ಮೀನ್ಸ್ ಸಿಡುಬಿನ ಗಾಯಗಳು. ಸಿಡುಬಿನ ಗಾಯಗಳು ಅವಳ ಮೈತುಂಬ ಹರಡಿದ್ವು. ಶಿ ವಾಸ್ ಹರಿಡ್ಲಿ ಡ್ರೈವನ್ ಅವೇ ಫ್ರಮ್ ದ ಟೌನ್ ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಾಂಟೇಜನ್. ಅವಳಿಂದ ರೋಗ ಹರಡೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವಳನ್ನ ತಕ್ಷಣವೇ ಊರಿನಿಂದ ಹೊರ ಹಾಕ್ತಾರೆ. ಡ್ರೈವನ್ ಅವೇ ಮೀನ್ಸ್ ಆಚೆಗೆ ಹಾಕೋದು. ಹರಿಡ್ಲಿ ಮೀನ್ಸ್ ಇಮಿಡಿಯೇಟ್ಲಿ ಆರ್ ಅವಸರದಿಂದ. ಅವಸರದಿಂದ ಅವಳನ್ನ ಮಥುರಾ ನಗರದಿಂದ ಆಚೆಗೆ ಹಾಕ್ತಾರೆ. ದ ascetic sat by her side, took her head on his knees and moistened her lips with water and smeared her body with sandal balm. ಆ ಸನ್ಯಾಸಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳ ತಲೆಯನ್ನ ತನ್ನ ಮೊಣಕಾಲಿನ ಮೇಲೆ ಇಟ್ಟು ನೀರನ್ನು ಕುಡಿಸ್ತಾನೆ. ಮಾಯಿಸ್ಟನ್ ಮೀನ್ಸ್ ಮೇಕ್ ಸ್ಲೈಟ್ಲಿ ವೆಟ್, ಅಂದ್ರೆ ಅವಳಿಗೆ ಸ್ವಲ್ಪ ನೀರನ್ನು ಕುಡಿಸ್ತಾನೆ. ಹಾಗೆ ಸ್ಯಾಂಡಲ್ ಬಾಮ್ ಮೀನ್ಸ್ ಗಂಧದ ಲೇಪನವನ್ನ ಅವಳ ದೇಹದ ಮೇಲೆ ಆಗಿರುವ ಸಿಡಿಬಿನ ಗುಳ್ಳೆಗಳಿಗೆ ಹಚ್ತಾನೆ. ಸ್ಮಿಯರ್ ಮೀನ್ಸ್ ಹಚ್ಚು ಅಥವಾ rub or spread on the skin. Who are you, merciful one? asked the woman. The time at last has come to visit you and I am here, replied the young ascetic. ಆ ಯುವತಿ ಕೇಳ್ತಾಳೆ, ಓ ಕರುಣಾಮಯಿ, ನೀನ್ಯಾರು? ಆಗ ಉಪಗುಪ್ತ ಹೇಳ್ತಾನೆ, ಕೊನೆಗೂ ನಿನ್ನನ್ನು ಭೇಟಿಯಾಗುವ ಕಾಲ ಕೂಡಿ ಬಂದಿದೆ, ಅದಕ್ಕಾಗಿಯೇ ನಾನು ಈಗ ನಿನ್ನ ಬಳಿ ಬಂದಿದ್ದೇನೆ ಅಂತ ಹೇಳ್ತಾನೆ. Dear learners, through this poem, Rabindranath Tagore conveys a message that beauty and wealth are not permanent. A man must possess qualities like mercy, humanity and selfless service. Before that, those who are watching my channel without subscription, please subscribe to my channel and also like, comment and share my videos among your friends. Thank you for watching. See you in the next video.